ಜಮಖಂಡಿ ತಾಲೂಕಿನ ಕೆಡಿ ಜಂಬಿ ಗ್ರಾಮದ ಹೊರವಲಯದ ತೋಟದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಹೌದು, ಜಂಬಿ ಕೆಡಿ ಗ್ರಾಮದ ಗ್ರಿಮಲ್ಲಪ್ಪ ಗೌಡಪ್ಪ ಬ್ರಾದರ್ ಅವರ ತೋಟದ ಮನೆಯಲ್ಲಿ 4-5 ದಿನಗಳ ಹಿಂದೆ ಒಂದು ನಾಯಿಯನ್ನ 4 ಮೇಕೆಗಳನ್ನು ತಿಂದು ಹೋಗಿರುವ ಘಟನೆ ನಡೆದಿದೆ. ಅದಕ್ಕೆ ಅರಣ್ಯ ಅಧಿಕಾರಿಗಳು ಚಿರತೆಯನ್ನು ಹಿಡಿಯಲು ಶೋಧ ಕಾರ್ಯ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಜಮಖಂಡಿಯ ಎಸಿ ಶ್ವೇತಾ ಬಿಡ್ಕರ್ ಹಾಗೂ ತಹಶೀಲ್ದಾರ್ ಅನಿಲ್ ಬಡಗೇರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಜನತೆಗೆ ಯಾವುದೇ ರೀತಿಯ ಭಯಪಡಬೇಡಿ ಎಂದು ಧೈರ್ಯ ಹೇಳಿ ಆದಷ್ಟು ಬೇಗ ಚಿರತೆಯನ್ನು ಹಿಡಿಯಲು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡುತ್ತೇವೆ ಎಂದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡ ರತ್ನ ನ್ಯೂಸ್ ಜಮಖಂಡಿ. ಇಲ್ಲಿಂದ ರೀ ಅಲ್ಲಿ ಸರ್ಪ್ ನಿಂತು ನೋಡ್ರಿ ಕೈ ಹಿಡ್ದಾಗ್ರಿ ಅವ್ನು ಅಲ್ಲಿಂದ ಹಿಡ್ಕೊಂಡ್ರಿ ಹಿಂಗೆ ತೊಗೊಂಡು ಬಂದ್ರಿ ಗೊಡ್ಡ ಪುಡಿ ಹಿಂಗೆ ಹೋಗಿತ್ರಿ ಇದು ಹೆಜ್ಜೆ ಹೆಜ್ಜೆ ಹೊಡ್ಕೊತಂದ್ರೆ ಹೆಜ್ಜೆ ಅದಾವ್ರಿ ಅದು ಮುಂದೆ ಹೋಯ್ತು ರೀ ಅಲ್ಲೇ ಬಟ್ಯಾಗ ಆಚೆ ಕಡೆ ಒಂದು ಐತೆ ಮುಂದೆ ಇಲ್ಲಿ ಹಾಂ ಅದು ಎಲ್ಲ ಈಗ ಅಳ್ಕೈತಿ ಅದು ಮಳೆ ಅಳ್ಕೈತಿ ರೀ ಅಂದ್ರೆ ನಮಗೆ ಮೇವು ಮಾಡಕ್ಕಾಗಲಿ ದನ ಕರ್ಮಿ ಮಾಡಕ್ಕಾಗಲಿ ನಮಗೆ ಒಬ್ಬರಿಗೆ ನೀವು ಈಗ ಚಂತರ ನಿಂದಂತೂ ಒಂದು ಸಾದಾಗ ನೆರೆ ನಮಗೆ ರಸ್ತಾ ನಮ್ದು ಇವಕ್ಕಿಂತ ಹೆಚ್ಚು ನಮ್ಗೆ ಡೇಂಜರ್ ಐತ್ರಿ ಆ ರೋಡಿಗೆ ನಮ್ಗೆ ಡೇಂಜರ್ ಐತ್ರಿ ಸದ್ಯ ಎಲ್ಲಾರು ಹೋಗ್ರಿ ಅಲ್ಲಿ ನೋಡಕ್ರಿ ಇಲ್ಲಿ ನೋಡುದಲ್ಲ ನಮ್ಮ ಅವ್ರಪ್ಪ ಸಾಹೇಬ್ರಲ್ಲ ಯಾರು ನೋಡ್ರಿ ನೀವು ನಮ್ಗೆ ರಸ್ತಾ ನೋಡ್ತೀರಿ ಹೋಗ್ತೀರಿ ನಮ್ಮ ಸಂಸಾರ ಗಾಡಿ ಒಂದ್ಸಲ ನಮ್ಮ ಹಾದಿ ನೋಡಿಲ್ರಿ ಇಲ್ಲೇ ಹಾದಿ ಪೂಜೆ ಮಾಡಿದ್ರು ಬೇರೆ ಕಡೆ ಹಾದಿ ನೋಡಿ ಅದನ್ನ ಸ್ಯಾಂಕ್ಷನ್ ಮಾಡಿದ್ರಿ ನಮ್ಮ ಹಾದಿ ಬಿಟ್ಟು ಹೋಗ್ಯಾರ ಎಮ್ ಎಲ್ ಎ ಅವ್ರು ಇಲ್ಲೇ ತುಂಗಲ್ ರಸ್ತೆ ಮಾಡಿದ್ರಿ ಆ ಸೀಮೆಗೆ ಬಂದ್ ನಿಂತ್ ನೋಡಿಲ್ರಿ ಎಮ್ ಎಲ್ ಎ ಅವ್ರ ನಮ್ಮ ಪರಿಸ್ಥಿತಿ ಏನಾಕತ್ರಿ ಕಬ್ಬ್ ಹೋಗಾಗಟ್ ಬರ್ತಾರೆ ಎಮ್ ಎಲ್ ಎ ಅವ್ರಿ ಕಬ್ಬ್ ಹೋಗಲ್ದಾಗ ಯಾರು ಬರುದಿಲ್ರಿ ಮೊದಲು 11 ಶಾಸಕದಾಗ 2 ಸಲ ಹಾಕಿ 3 ಸಲ ಹಾಕ್ಯಾರಿ ಅವ್ರ ಅಪ್ಪಾರಿದ್ದಾಗ ಹಾಕ್ಯಾರ ಅವ್ರಿದ್ದಾಗ ಹಾಕ್ಯಾರ ಈ ಶಾಸಕರು ಬಂದ್ ಒಂದು ದಿನ ನಮ್ದು ಯಾರು ಹಾಕಿರ್ ಪಂಚಾಯತ್ ಅವ್ರ ಅಷ್ಟೇ ಏನು ಪಂಚಾಯತ್ ಅವ್ರ ಹಾಕ್ಯಾರ ಅಷ್ಟೇ ರೀ ಹಾಕಿದ್ದು ಅವ್ರ ಬಿಲ್ ತಕೊಂಡ್ರಿ ನಮ್ಮ ಪರಿಸ್ಥಿತಿ ಗಂಭೀರ ಐತಿ ಮುಂದಿನ ರೋಡು ನಾವು ಎಮ್ ಎಲ್ ಎ ಅವ್ರ ಅನ್ಕೋ ಒಂದು ಸಲ ನಮ್ಮ ಹಾದಿ ಬದಲ್ ನೋಡಿಲ್ಲ ಯಾರು ಬಂದಿಲ್ಲ ಅಲ್ಲಿ ನಮ್ಮ ಸಂಘ ನಮ್ಗ ಗೊತ್ತ್ರಿ ಲೈಟ್ ಅನ್ಕೋ ಹೊತ್ತಿರ್ತಾನ 5ಕ್ಕೆ ಲೈಟ್ ಮಳಿನ 10 ಕಿಲೋಮೀಟರ್ ದೂರ ಇರ್ತೈತಿ ಆಗ ಲೈಟ್ ತೆಗಿತಾನ್ರಿ ನಾವ್ ಹೆಂಗ್ ಬದುಕ್ಬೇಕ್ರಿ ಬೆಳೆ 10ಕ್ಕೆ ತನ ಕುಡು ರೂಲ್ಸ್ ಐತಿಲ್ರಿ ಅವಂತ 3 ತಾಸು ಕೊಡ್ತಾನ ಲೈಟ್ ಇಂತ ಮಳೆ ಆಗೈತ್ರಿ ನಾವು ಲೈಟ್ ಇಲ್ಲ ಹೆಂಗ್ ಬದುಕೊಂಡ್ರಿ ಈ ಕಡೆ ಚಿರ್ತಿ ಅವ್ರಿ ಮನ್ಯಾಗ ಬೆಳಕಿಲ್ರಿ ದನ ಕರ ಕವಲ ಮಾಡೋದು ಹೆಚ್ಚಾಗೈತ್ರಿ ನಮಗ್ ಏನ್ ಮಾಡ್ಬೇಕು ಹೇಳ್ರಿ ಊರಾನ ಅವ್ರ ಪಂಚಾಯತ್ ಅವ್ರು ಬರ್ತಾರ ಅವ್ರು ನೀಗದಟ್ ಮಾಡಿ ಹೋಗ್ತಾರ್ರಿ ಅವ್ರ ನಾವೇನ್ ಮಾಡ್ಬೇಕ್ರಿ ಒಬ್ಬ ಎಮ್ ಎಲ್ ಎ ಬಂದಿಲ್ಲ ಒಬ್ಬ ಏನು ಬಂದಿಲ್ಲ ಶಾಸಕರು ಬಂದಿಲ್ಲ ನಮ್ಮ ಪರಿಸ್ಥಿತಿ ಗಂಭೀರ ಐತಿ ಯಾರು ಏನ್ ಮಾಡ್ತಾರ ಮಾಡ್ರಿ ನಮಗನಕ ನಮ್ಗೆ ನಿಗುದಿಲ್ಲ ನಮ್ದು ಸರಿಯಾಗಿ ಮಾಡಿಕೊಟ್ರ ಅವ್ರು ಹಿಡಿಲಿ ವಾಲಿ ಅಂದ್ರೆ ನಮ್ಮಲ್ಲಿ ಇಲ್ರಿ ನಾವ್ ಹೆಂಗ ಬದುಕ್ತೀವಿ ಯಾರು ಬರೋದು ಕೊಳೆ ಮೇಲೆ 3 ದಿನ ಆತ್ರಿ ಅವ್ರ ಇವ್ರ ಬಂದಿಲ್ರಿ ಸಮಸ್ಯೆ ಆಗ್ಬಿಟ್ಟೈತಿ ಸಾಲಿ ಹುಡುಗರು 5ಕ್ಕೆ ಬರ್ತಾರೆ 5ಕ್ಕೆ ಸಾಲಿ ಹುಡುಗರು ನಾವು ಮನೆಗೆ ಒಳಗಾಗಿ ಹೋಗ್ಬೇಕು ನಿನ್ ಸಾಹೇಬ್ರ ತಾಕೀತ್ ಮಾಡ್ಯಾರ ಕ್ಯಾಮ್ರಾ ಇಟ್ಟದಿ ಒಟ್ಟ ದೌಡ ನೀವು ದಾಟ್ಕೋಬೇಕತ್ತ 10ನೇ ಕಾಲೇಜಿಂದ ಹುಡುಗ ಬರ್ಬೇಕಾದ್ರ 6 ನಾವ್ ಯಾರ ದವಾಖಾನಿಗೆ ಹೋಗ್ಬೇಕಂದ್ರ ರೀ ಎತ್ತಿನ ಗಾಡಿ ಹೊಡಿ ಹೋಗಿ ಪರಿಸ್ಥಿತಿ ಐತ್ರಿ ನಮ್ದು ಹಾದಿದ್ರಿ 4 ಕಿಲೋಮೀಟರ್ ಐತ್ರಿ ರಸ್ತಾ ರೀ 4 ಕಿಲೋಮೀಟರ್ ಸೌಳಿಗೆ ಹೋಗಕ್ ಬರಲ್ಲ ಈಗ ಜಲ್ಲಿಗೆ ಹೋಗಕ್ ಬರಂಗಿಲ್ರಿ ನಮ್ಮ ಪರಿಸ್ಥಿತಿ ಹೆಂಗ್ರಿ ಎಮ್ ಎಲ್ ಎ ಅವ್ರ ಒಬ್ರು ಬಂದಿಲ್ಲ ನಮ್ಮ ಮನೆಗೆ ಮತ್ತ ಯಾವ ಪಕ್ಷದವ್ರು ಇವ್ರ ಯಾರು ಬಂದಿಲ್ಲ ಏನು ಹಣಿಕೆ ಹಾಕಿಲ್ರಿ ನಮಗನ್ಕೋ ಯಾರು ಏನ್ ಮಾಡ್ತಾರ ಮಾಡ್ರಿ ನಮಗನಕ ನಿಗುದಿಲ್ಲ ನಮಗ್ ಹೆಂಗ್ ಮಾಡಿಕೊಡ್ತೀರಿ ನಮಗ್ ರಾತ್ರಿ ನಮ್ಮನ್ನ ಕವಲ ಮಾಡ್ರಿ ಯಾರು ಮಾಡ್ತಿರ ರಾತ್ರಿ ತಿಂದು ಅವ್ರ ಯಾರು ಬಂದಿಲ್ಲ ಒಂದ್ ನಾಯಿ ಹಿಡಿಯಕ್ ಹೋದ್ರ ಊರಾಗ ಒಬ್ರು ಸವಲತ್ ಮಾಡಂಗಿಲ್ರಿ ನಾವ್ ಒಬ್ರ ನಾಯಿ ಹಿಡ್ಕೊಂಡ್ಬರ್ದು ನಾವ ಓದ್ ಗೌನ್ ಹಿಡ್ದು ನಮಗ್ ನಿಗುದಿಲ್ರಿ ಇದನ್ನೆಲ್ಲ ಮಾಡುವಂತ ನಮಗ್ ನಿಗುದಿಲ್ರಿ ಇಲ್ರಿ ಅವ್ರಿಗೆ ಬಂದವ್ರಿಗೆ ಸಹಾಯ ಮಾಡ್ಬೇಕಂದ್ರ ಊರೆಲ್ಲ ಬೆನ್ ಹತ್ಬೇಕ್ರಿ ಬಂದವ್ರು ಯಾರು ಸಹಾಯ ಮಾಡಂಗಿಲ್ರಿ ಈಗ ಒಬ್ಬರಿಂದ ಏನ್ ಆಕತ್ ಹೇಳ್ರಿ ಅವ್ರು ಮಾಡ್ಬೇಕಂದ್ರ ಏನ್ ಗೋಣು ಯಾಕೆ ಆಕತ್ರಿ ಕಬ್ನ್ಯಾಗ
ಒಬ್ಬರಿಂದ ಯಾರಿಗೆ ಆಗುದಿಲ್ಲ. ನೆರೆಯವ್ರು ಯಾರು ಬರ್ತೀವ್ರಿ, ನೆರೆಯವ್ರು ಯಾರು ಮಾಡ್ತೀವ್ರಿ, ನೆರೆಯವ್ರು ಅದ್ರಾನು ಬರ್ತಾರೆ ಪಾಡ್ರಿ. ನಮ್ಗೆ ಏನ್ರ ವ್ಯವಸ್ಥೆ ಮಾಡಿ ಕೊಡ್ರಿ, ಎಲ್ಲಾರ ಮನೆಗೆ ನಮಗೆ ಸೆಕ್ಯೂರಿಟಿ ಕೊಡ್ರಿ. ಇಲ್ಲಿ ನಮ್ಗೆ ನೆರೆಯವ್ರಿಗೆ ನಮಗೆ ಗೊತ್ತೈತ್ರಿ, ಯಾರೂ ಬಂದಿಲ್ರಿ ನಮ್ಮ ಮತ್ತೆಕ, ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ. 2 ಮೆಟ್ ಅದಾವ್ರಿ, ನಮ್ಮ ಕಾಕಂದೊಂದು ನಮ್ದೊಂದು 2 ಮೆಟ್ ಅದಾವ್ರಿ. ನಮ್ಮ ಮತ್ತೆಕ ಯಾರು ಬಂದಿಲ್ರಿ. ಅಲ್ಲಂತೂ ರಸ್ತಾ ನಮ್ಗೆ ಏನ್ ಮಾಡಿ ಕೊಡ್ರಿ ಅವ್ರು, ರಸ್ತಾ ಸಹಿತ ಸರಿ ಇಲ್ರಿ. ಒಂದು ವಾರದ ಹಿಂದೆ ಜಂಬಗಿ ಕೇಡಿ ಗ್ರಾಮದ ಒಂದು ಸರ್ವೆ ನಂಬರ್ನಲ್ಲಿ ರೈತರು ತಮ್ಮ ಹೊಲದ ಮನೆಯಲ್ಲಿ ಕಟ್ಟಿರುವಂತಹ ನಾಯಿ ಮತ್ತು ಒಂದು 4-5 ಆಡುಗಳನ್ನ ಚಿರತೆಯು ತಿಂದು ಹಾಕಿದೆ ಅಂತ ಹೇಳಿ ಮಾಹಿತಿ ಬಂದಿರ್ತದೆ. ಅದರ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳನ್ನ ಆ ಜಂಬಗಿ ಕೇಡಿ ವ್ಯಾಪ್ತಿಯ ಹೊಲ ಗದ್ದೆಗಳ ಮನೆಯ ಸುತ್ತಲೂ ಇರುವುದು ಕಂಡು ಬಂದಿರ್ತದೆ. ಅದರ ನಿಮಿತ್ತವಾಗಿ ಈಗಾಗಲೇ ಒಂದು 3-4 ದಿನಗಳಿಂದ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಈ ಪಂಜರನ್ನ ಹಾಕಿ ಚಿರತೆಯನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದಾಗ್ಯೂ ಸಹ ರೈತರು ಒಂದು ಸ್ವಲ್ಪ ಕಳವಳ ವ್ಯಕ್ತಪಡಿಸಿದ್ರಿಂದ ನಾನು ಮತ್ತು ತಹಶೀಲ್ದಾರ್ ಇವತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ವಿ. ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮತ್ತು ವಾಚ್ ಅಂಡ್ ವಾರ್ಡ್ ಮುಂದಿನ 15 ದಿನಗಳವರೆಗೆ, ಯಾಕಂದ್ರೆ ಮಳೆಗಾಲ ಐತಿ ಮತ್ತು ನಮ್ಮ ಈ ಕರೆಂಟ್ನ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆಗಳಿರ್ತವೆ. ಆದಾಗ್ಯೂ ಸಹ ಕರೆಂಟ್ ಹೆಸ್ಕಾಂನವ್ರಿಗೂ ಹೇಳಿ ಅಲ್ಲಿ 24 ತಾಸು ಕರೆಂಟ್ ಇರುವಂತೆ, ಅಂದ್ರೆ ಜನರಿಗೆ ಯಾವುದೇ ರೀತಿ ಭಯ ಆಗ್ಲಾರ್ದಂತೆ ವ್ಯವಸ್ಥೆ ಮಾಡುವಂತೆ ಹೇಳಿದ್ದೀವಿ. ಹಾಗೆಯೇ ಈಗಾಗಲೇ ಏನು ಆಡುಗಳು ಮತ್ತು ಒಂದು ನಾಯಿ ಹೋಗಿರ್ತದೆ, ಅದಕ್ಕೆ ಪರಿಹಾರ ಧನವಾಗಿ ನಮ್ಮ ವೆಟರ್ನರಿ ಇಲಾಖೆಯಿಂದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಇಲಾಖೆಯ ವರದಿಯೊಂದಿಗೆ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿನೂ ಸಹ ಸೂಚನೆ ಕೊಟ್ಟಿದ್ದೀವಿ. ಈ ಜಂಬಗಿ ಕೇಡಿ ಗ್ರಾಮದಲ್ಲಿ ಈ ಹಿಂದೆ ಈ ರೀತಿಯ ಚಿರತೆಗಳ ಹಾವಳಿ ಯಾವತ್ತೂ ಇರಲಿಲ್ಲ. ಇದು ಪ್ರಪ್ರಥಮವಾಗಿ ಆಗಿರೋದ್ರಿಂದ ಅಲ್ಲಿ ಗ್ರಾಮಸ್ಥರು ಸ್ವಲ್ಪ ಭಯಭೀತರಾಗಿದ್ದಾರೆ. ಆದಾಗ್ಯೂ ಸಹ ನಮ್ಮ ಜಿಲ್ಲಾಡಳಿತ ಅವರೊಂದಿಗೆ ಇರುತ್ತದೆ. ಅರಣ್ಯ ಇಲಾಖೆಯಿಂದ ಸತತ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ರೈತರು ಆದಷ್ಟು ನಿಗಾ ವಹಿಸಿ ಅಂದ್ರೆ ಅಲರ್ಟ್ ಆಗಿ ಇರೋದಕ್ಕೆ ನಾನು ವಿನಂತಿಯನ್ನ ಮಾಡ್ಕೊತೇನೆ. ಧನ್ಯವಾದಗಳು. ಕಳೆದ 4-5 ದಿನಗಳ ಹಿಂದೆ ಜಂಬಗಿ ಕೇಡಿ ಗ್ರಾಮದಲ್ಲಿ ತೋಟದ ಒಂದು ಪ್ರದೇಶದಲ್ಲಿ ಒಂದು ನಾಯಿಯನ್ನು ಒಂದು ಕಾಡು ಪ್ರಾಣಿ ತೊಗೊಂಡು ಹೋಗಿರೋ ಬಗ್ಗೆ ವರದಿ ಆಗ್ತದೆ. ಅದಾದ ನಂತರ ಅರಣ್ಯ ಇಲಾಖೆಯವರಿಂದ ನಾವು ಮಾಹಿತಿ ಪಡೆದಾಗ ಅದು ಹೆಜ್ಜೆ ಗುರುತು ಎಲ್ಲ ಪರಿಶೀಲನೆ ಮಾಡಿದಾಗ ಅದು ಚಿರತೆ ಅಂತ ಕಂಡು ಬಂದಿರ್ತದೆ. ಅದಾದಮೇಲೆ ನಾವು RF ಅವರಿಗೆ ಮತ್ತು DYRFಗಳಿಗೆ ಮಾಹಿತಿಯನ್ನು ನೀಡಿದಾಗ ಅವರು ಆ ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ಅವರು ಬೋನಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಮತ್ತು CC ಕ್ಯಾಮ್ರಾಗಳನ್ನು ಅಳವಡಿಸಿ ಅದರಲ್ಲಿ ನಿಗಾವನ್ನು ವಹಿಸಿರ್ತಾರೆ. ಈಗಾಗಲೇ ನಾವು ಅಲ್ಲಿ 4 ಸಿಬ್ಬಂದಿಗಳು ಹಗಲಿನ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ 4 ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿರಂತರವಾಗಿ ಗಸ್ತನಲ್ಲಿ ಅರಣ್ಯ ಇಲಾಖೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆದರೂ ಇದುವರೆಗೂ ಕೂಡ ಅದು ಚಿರತೆಯ ಒಂದು ಚಲನವಲನ ಕಂಡು ಬಂದಿರೋದಿಲ್ಲ. ಇವತ್ತಿನ ದಿನ ನಾವು AC ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ತೋಟದ ಮನೆಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಮನೆಯವರು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಲಾಗಿ ಮತ್ತು RF ಅವರು ಕೂಡ ಸ್ಥಳದಲ್ಲಿ ಇದ್ದಾಗ ಅವರು ಇನ್ನೊಂದು ಬೋನನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಚಲನವಲನವನ್ನು ಪರಿಶೀಲನೆ ಮಾಡಿ ಅದನ್ನು ಸೆರೆ ಹಿಡಿತಕ್ಕಂತಹ ಕಾರ್ಯದಲ್ಲಿ ಮತ್ತೆ ನಾವು ಸಕ್ರಿಯವಾಗ್ತೀವಿ ಮತ್ತು ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿರ್ತಾರೆ. ಗ್ರಾಮಸ್ಥರಲ್ಲಿ ಒಂದು ಮನವಿ, ಈಗ ಈ ಚಲನವಲನ ಚಿರತೆ ಚಲನವಲನ ಕಂಡು ಬಂದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಗ್ರಾಮಸ್ಥರಲ್ಲಿ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಚಿರತೆ ಬಂದೈತೆ ರಾತ್ರಿ 2 ಗಂಟೆಗೆ ಗೊತ್ತಾದ ಬಳಿಕ ನಾವು ಅದನ್ನು ಬೆನ್ನತ್ತಿ ನೋಡಿದ್ವಿ. ಆವಾಗ ತರಬೇರಿ ಕಾಣಲಿಲ್ಲ, ಕತ್ಲೆ ಒಳಗೆ ಗೊತ್ತಾಗಲಿಲ್ಲ ಪೂರ್ತಿ. ಆಮೇಲೆ ತಲಾಟೆ ಅವ್ರಿಗೆ ಫೋನ್ ಹಚ್ಚಿ ಮತ್ತು ತಲಾಟೆ ಅವರ DC ಅವ್ರಿಗೆ ಎಲ್ಲರಿಗೆ ಹೇಳ್ಯಾರ್ರಿ ಅಂತ ಹೇಳಿದ್ರು. ನ್ಯಾಮಗೌಡರಿಗೆ ಹೇಳಿದ್ವಿ ರೀ, ಅವರು ಬಂದು ಹೋದ್ರಿ, ತಹಶೀಲ್ದಾರ್ ಬಂದರು, ಈಗ ತಲಾಟೆ ಅವರು ಬಂದರು, DC ಅವರು ಬಂದಿರಿ, AC ಅವರು ಮೇಡಮ್ ಬಂದಿರಿ, ಮತ್ತು ಎಲ್ಲರೂ ಬಂದು ಹೋಗ್ಯಾರ್ರಿ. ಎಲ್ಲರೂ ಶಾಂತವನ್ನ ಹೇಳ್ಯಾರ್ರಿ. ಆದ್ರೆ ನಿನ್ನೆ ಹಿಡ್ದು 3 ದಿನ ಆತ್ರಿ ನ್ಯಾಮಗೌಡರು ಬಂದು ಹೋದ ಬಳಿಕ ಈಗ ಎಲ್ಲರೂ ಲೈಟ್ ಹಾಕ್ಸ್ಯಾರ್ರಿ, ಬೆಳತನ ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ಮತ್ತು 4 ಮಂದಿನ ಸೇಫ್ಟಿ ಇಟ್ಟಾರೆ ನಮ್ಮ ಮನೆಗೆ ರೀ. ಆದರೂ ಒಂದಿಟ್ಟು ಭಯ ಐತ್ರಿ. ಅದು ಇಲ್ಲೇ ಇರೋದು ಇಲ್ಲೇ ಹೋಗೋದು ಮಾಡ್ತೈತ್ರಿ. ಅದರಿಂದ ನಮಗೆ ಒಂದಿಟ್ಟು ಭಯ ಬರತೈತಿ ಇಟ್ಟ. ಮತ್ತೇನಿಲ್ಲ, ಈಗ ದೌಡ್ ಹಿಡಿದ್ರೆ ಅನುಕೂಲ ಆಕತ್ರಿ. ಮತ್ತು
ಅದು ಇರೋದು ಒಂದು ಕಡೆ ಬೇರೆ, ನಾವು ಹುಡ್ಕೋದು ಒಂದು ಕಡೆ ಬೇರೆ ಆಗಲತ್ತೈತೆ ರೀ. ಹೆಜ್ಜೆ ಬೇರೆ ಬೇರೆ ಹೊಲ್ದಾಗ ಬೀಳ್ತಾವೆ. ನಮ್ಮ ಹೊಲ್ದಾಗ ಈಗ 2 ದಿವಸ ಆಯ್ತು ಬಿದ್ದಿಲ್ಲ ರೀ ನಿನ್ನೆಯಿಂದ. ಮತ್ತು ಈಗ ಇಲ್ಲೇ ಬರೋ ಚಾನ್ಸ್ ಐತೆ ಅಂತ ಅನಿಸ್ತೈತೆ ರೀ ನಮಗೆ. ಅಂದ್ರೆ ನಾವು ಗೊಬ್ಬರ ಒಗ್ಯಾಕೆ ಹೋಗೋದು, ಯಾವ ಆಳುಗಳು ಬರೋಲ್ಲ, ಯಾವ ನಮಗೆ ಒಗಿಲಾಕ ಅನುಕೂಲ ಆಗೋಲ್ದು. ಕಸ ತೆಗಿದಾಗಲಿ ಗೊಬ್ಬರ ಒಗಿದಾಗಲಿ. ಈಗ ಮಳೆ ಆಗತೈತಿ, ಗೊಬ್ಬರ ಒಗಿಬೇಕು ನಾವು, ಆದರೂ ಒಗ್ಯಾಕೆ ಆಗೋಲ್ಲ ರೀ ನಮ್ಗೆ. ಮತ್ತು ಅದರಿಂದ ನಮಗೊಂದು ತ್ರಾಸ ಆಗತೈತಿ. ಮತ್ತು ಈಗ ಪಂಚಾಯತ್ ಅವ್ರದ್ದು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಯಾರ ರೀ, ಅವರಿಗೆ ಅರಣ್ಯ ಇಲಾಖೆ ಅವ್ರಿಗೆ ರೀ. ಮತ್ತು ಅವರು ಎಲ್ಲ ಮೆಂಬರ್ಗಳು, ಅಧ್ಯಕ್ಷರು ಎಲ್ಲರೂ ಬಂದು ಹೋಗ್ಯಾರ. ಯಾರೂ ಬಂದಿಲ್ಲ ನಾ ಇಲ್ರಿ, ಈಗ ಎಲ್ಲ ಬಂದಾರೆ. ಶಾಸಕರನ್ನ ಬಿಟ್ಟು ಎಲ್ಲ ಬಂದಾರೆ. ಗುಳ್ಗುಂಡ್ ಸಾಹೇಬ್ರು ಅಂದ್ರಲ್ಲ ರೀ? ಹಾಂ ರೀ, ಗುರುಗುಂಡ್ ಸಾಹೇಬ್ರು ಒಬ್ರು ಬಂದಿಲ್ಲ ರೀ. ಮತ್ತು ಉಳ್ದಾರ ಎಲ್ಲ ಬಂದು ಹೋಗ್ಯಾರ ರೀ. ಹಾದಿದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಯಾರ ರೀ ಅವ್ರಿಗೆ. ಇವ್ರಿಗೆ JP ಅವ್ರಿಗೆ ಹೇಳ್ಯಾರ ರೀ ಅವರು, ಅದನ್ನು ಮಾಡಿಸ್ಕೊಡ್ತಾನೆ 4 ದಿವ್ಸನಾಗ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ ರೀ. ಹಾದಿದು ಈಗ ಅಧಿಕಾರಿಗಳು ಬಂದು ಏನು ಹೇಳಿದ್ರು? ಈಗ ನಾವೆಲ್ಲ ಹಿಡಿತೀವಿ, ಇದನ್ನು ಮಾಡ್ತೀವಿ ಅಂತ ಹೇಳ್ಯಾರ. ಮತ್ತು ನಮ್ಮ ಸೇಫ್ಟಿ ಕೊಟ್ಟಾರೆ, ನಮಗೆ 4 ಮಂದಿನ ಕೊಟ್ಟಾರೆ ಇರಾಕ್ರಿ. ನಮ್ಮ ಮತ್ತೆಕ್ ಇರ್ತಾರೆ ಅವರು ರೀ. ಅವ್ರ ಜೊತೆ ಹೋಗಿ ದನಕ್ಕೆ ಮೇವು ಮಿಡಿಸಿ ತರ್ತಾನೆ ರೀ. ಅದ್ರ ಮೇಲೆ ಅವ್ರು ಬಂದ ಬಳಿಕ ಹೋಗ್ತೀವಿ ಹೊಲ್ದಾಗ. ಅವ್ರು ಬರೋಣ ಮತ್ತು ಅವ್ರ ಮನೆಗೆ ಅವ್ರು ಕರಿ ಊಟ ಅದು ಮಾಡಿ ಬರ್ತಾನೆ ಅನ್ಕ ಒಳಕೊಂಡಿರ್ತೀವಿ ನಾವು. ಅವ್ರು ಬಂದ ನಂತರ ಹೋಗೋದು ಬರೋದು ಮಾಡ್ತೀವಿ ರೀ ಹೊಲ್ದಾಗ. ನಮಗೇನು ಭಯ ಕಡಿಮೆ ಆಗೈತೆ ರೀ. ನಿನ್ನೆ ಹಿಡ್ದು 2 ದಿವಸ ಹತ್ರ ಮತ್ತು ಮೊದಲು 6 ದಿನ ಹಿಡಿದು ಭಯ ಐತೆ ರೀ. ಈಗ ಆಯ್ತು ಅನ್ನೋದು ಪಕ್ಕ ಕನ್ಫರ್ಮ್ ಆಗೈತೆ. ಕನ್ಫರ್ಮ್ ಆಗೈತೆ ರೀ. ಆಗ್ಲಾರ್ದು ಅವ್ರು ಯಾಕೆ ಬರ್ತಾರೆ? ಅವ್ರು ಬಂದಾಗ ಬಂದಾರೆ ರೀ. ಅವ್ರಿಗೆ ನೋಡು ನಮಗೆ ಅನಿಸ್ತಾವ ಅಂತೇಳಿ ಹೇಳಿದ್ರು ಸರ್. ಆದರೂ ಮತ್ತೊಂದಿಟ್ಟು ಐತ್ರಿ ಭಯ. ಹಿಡಿಯೋ ಭರವಸೆ ಐತೇನ್ರಿ ಆಫೀಸರ್ಗಳು ಹಿಡಿದು ನಮಗೆ? ಹಾಂ, ಹಿಡಿತಾರಂತ ಭರವಸೆ ಐತ್ರಿ. ಹಾಂ, ಅದ್ರ ಸಂಬಂಧ ಅವರು ಇಲ್ಲಿ ಅದಾರ ರೀ. ನಾವು ಅವ್ರಿಗೆ ಸಹಾಯ ಮಾಡಿದ್ರು. ನೆರವೇರಿ ಮಂದಿ ಅದನ್ನು ಬೋನ್ ಎತ್ತಿ ಹಿಡಿದು ಮತ್ತವರು ಇದ್ರಾಗ ಬೆದರಿ ಎತ್ತುಗಳು ಜಿಗೋದು ಎಲ್ಲ ಮಾಡಿದ್ರು ಎಲ್ಲರೂ ರೈತರು ಬಂದಾರೆ ಮಗಲ್ದನ ಅವ್ರು. ನೀವು ಕ್ಯಾಮ್ರಾದ ಫಿಕ್ಸ್ ಮಾಡ್ಯಾರೇನ್ರಿ? ಹ್ಞೂ ರೀ, ಈಗ ನಾ ಕ್ಯಾಮ್ರಾ ಅದಾವ್ರಿ. ಎಲ್ಲೆಲ್ಲಿ ಹಾಕ್ಯಾರಿ ಕ್ಯಾಮ್ರಾಗಳು? ಇಲ್ಲಿ ಆ ಬೋನ್ ಎತ್ತಕ್ರಿ. ಮತ್ತು ರಾತ್ರಿ ಅವರು ಎಲ್ಲ ನೈಟ್ ಎಲ್ಲ ಸುತ್ತಾಕ್ತಾರೆ. ಈ ಕ್ಯಾಮ್ರಾ ಒಳಗೆ ಏನಾರ ಕಾಣಿತೇನ್ರಿ? ಹಾಂ, ಮತ್ತು ಕಾಣಿದಾಗ ಅವ್ರು ಇದು ಮಾಡ್ತಾರೆ. ನಮಗೆ ಹೇಳಿಲ್ಲ ಅಷ್ಟೇ. ಅವ್ರು ಕಾಣ್ಲಾರ್ದು ಯಾಕೆ ಮಾಡ್ತಾರೆ? ನಿಮ್ಗೆ ತೋರಿಸಿಲ್ಲ? ಹಾಂ, 3 ಕ್ಯಾಮ್ರಾ ಇಟ್ಟಾರಿ. ಅವರು ಮಾಡ್ತಾರೆ, ಬಂದು ಹೋಗ್ತಾರೆ. ಈಗ ಅದಾರ ರೀ ಹರಿಯಾಗಿಂದ ಹೊತ್ತು ಮುಂತನ ನಮಗೆ ರಾತ್ರಿ ಮತ್ತು ಶಿಫ್ಟ್ ಮಾಡ್ತಾರೆ. ಬೇರೆ ಬೇರೆ ಮಂದಿ ಬರ್ತೈತೆ ರೀ. ಪೊಲೀಸರು ಅದಾರ ರೀ ನಮ್ದು. ಈಗ ನಿಮ್ಮ ನಾಯಿ ತಿಂದಾಗ ನಿಮ್ಗೆ ಕನ್ಫರ್ಮ್ ಆಗೈತಲ್ರಿ? ಹ್ಞೂ ರೀ, ನಾವು ನಾಯಿ ತಿಂದಾಗ